ಅಧಿವೇಶನದಲ್ಲಿ ಎಂದು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಲಿದ್ದಾರೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರವನ್ನ ನೀಡಲಿರುವ ಸಿಎಂ ಸಿದ್ದು ಕಳೆದ ವಾರ ರಾಜ್ಯಪಾಲರು ಭಾಷಣವನ್ನ ಕೊಟ್ಟಿದ್ರು. ಕಳೆದ ವಾರ ರಾಜ್ಯಪಾಲರು ನೀಡಿದ ಭಾಷಣದ ಮೇಲೆ ಚರ್ಚೆಗಳಾಗಲಿದೆ. ಉಭಯ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಉತ್ತರವನ್ನ ಕೊಡಲಿದ್ದಾರೆ. ರಾಜ್ಯಪಾಲರ ಭಾಷಣವನ್ನ ವಿಪಕ್ಷ ಸದಸ್ಯರು ಎಷ್ಟು ಮಟ್ಟಿಗೆ ಟೀಕಿಸಿದ್ರು ಅನ್ನೋದು ಗೊತ್ತೇ ಇದೆ. ರಾಜ್ಯಪಾಲರ ಕೈಯಲ್ಲಿ ಸುಳ್ಳನ್ನ ಹೇಳಿಸಿದ್ದಾರೆ ಇವರು ಅಂತ ಸಾಕಷ್ಟು ಆಕ್ರೋಶಗಳು ಕೂಡ ಭುಗಿಲೆದ್ದಿದ್ವು. ಇನ್ನು ಈಗ ರಾಜ್ಯಪಾಲರು ನೀಡಿದ ಭಾಷಣದ ಮೇಲೆ ಸಿಎಂ ಸಿದ್ದು ಇವತ್ತು ಉತ್ತರವನ್ನ ಕೊಡಲಿದ್ದಾರೆ. ಅಭಿವೃದ್ಧಿಗೆ ಒತ್ತು ಅಂತ ಸುಳ್ಳು ಹೇಳಿಸಲಾಗಿದೆ. ಅಭಿವೃದ್ಧಿ ಹಳ್ಳ ಹಿಡಿದಿದ್ರು ಕೂಡ ಸುಳ್ಳು ಹೇಳಿಸಿದ್ದಾರೆ. ಎಲ್ಲವೂ ಕೂಡ ಸುಳ್ಳನ್ನ ಹೇಳಿಸಿದ್ದಾರೆ ರಾಜ್ಯಪಾಲರ ಕೈಯಲ್ಲಿ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ರು. ಇನ್ನು ವಿಧಾನಸಭೆಯಲ್ಲಿ ಇಂದಿನಿಂದ ಬಜೆಟ್ ಮೇಲಿನ ಚರ್ಚೆಗಳು ಕೂಡ ಆಗಲಿದೆ. ಬಜೆಟ್ ಮೇಲಿನ ಚರ್ಚೆ ನಡೆಯಲಿದ್ದು ಬಜೆಟ್ ಮೇಲೆ ಮಾತನಾಡಲಿದ್ದಾರೆ ಸದನದ ಸದಸ್ಯರು. ಕಳೆದ ಶುಕ್ರವಾರ ಬಜೆಟ್ ಅನ್ನ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ. ನಿನ್ನೆನೆ ಬಜೆಟ್ ಚರ್ಚೆ ಆರಂಭ ಆಗಬೇಕಾಗಿತ್ತು, ಬಟ್ ಗ್ಯಾರಂಟಿ ಗದ್ದಲದ ಕಾರಣ ಇಂದಿನಿಂದ ಆರಂಭ ಆಗಲಿದೆ. ಈ ಮಧ್ಯೆ ಖಾಸಗಿ ವಿಧೇಯಕಗಳು ಮಂಡನೆ ಆಗಲಿವೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ ಇದೀಗ ವಿಧಾನಸಭಾ ಕಲಾಪ ನಡೀತಾ ಇದ್ದು ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ನೀಡಲಿದ್ದಾರೆ. ಇನ್ನು ಬಜೆಟ್ ಮೇಲಿನ ಚರ್ಚೆಗಳು ಕೂಡ ಇಂದಿನಿಂದ ಶುರುವಾಗಲಿದೆ. ನಿನ್ನೆನೆ ಬಜೆಟ್ ಮೇಲಿನ ಚರ್ಚೆಗಳು ಶುರುವಾಗಬೇಕಾಗಿತ್ತು, ಬಟ್ ಸದನದಲ್ಲಿ ಗ್ಯಾರಂಟಿ ಗದ್ದಲ ಮುಂದುವರೆದ ಕಾರಣ ಇವತ್ತಿನಿಂದ ಬಜೆಟ್ ಮೇಲಿನ ಚರ್ಚೆಗಳು ಕೂಡ ಶುರುವಾಗಲಿದೆ. ಇನ್ನು ಇವತ್ತು ರಾಜ್ಯಪಾಲರು ಮೊನ್ನೆ ಮಾಡಿದಂತಹ ಭಾಷಣದ ಮೇಲೆ ಚರ್ಚೆಗಳು ನಡೆಯಲಿದ್ದು ಕಲಾಪದಲ್ಲಿ ಮತ್ತಷ್ಟು ಸದ್ದು ಗದ್ದಲ ಇವತ್ತು ಕೂಡ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಕಾದು ನೋಡಬೇಕು. ಯಾಕಂದರೆ ರಾಜ್ಯಪಾಲರು ಭಾಷಣ ಮಾಡಿದಂತಹ ಸಂದರ್ಭದಲ್ಲೇ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ರಾಜ್ಯಪಾಲರ ಕೈಯಲ್ಲಿ ಎಲ್ಲವೂ ಕೂಡ ಸುಳ್ಳು ಹೇಳಿಸಿದ್ದಾರೆ. ಅಭಿವೃದ್ಧಿಗೆ ಒತ್ತು ಅಂತ ಸುಳ್ಳು ಹೇಳಿಸಿದ್ದಾರೆ. ಅಭಿವೃದ್ಧಿ ಹಳ್ಳ ಹಿಡಿದಿದ್ರೂ ಕೂಡ ಸುಳ್ಳನ್ನು ಹೇಳಿಸಲಾಗಿದೆ ಅಂತ ಕಿಡಿಕಾರಿದ್ರು. ಇವತ್ತು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಭಾಷಣದ ವಿಚಾರದ ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತಷ್ಟು ಗದ್ದಲ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತು. ರಾಚಪ್ಪ, ಗುಡ್ ಮಾರ್ನಿಂಗ್. ಇವತ್ತು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರವನ್ನ ಕೊಡಲಿದ್ದಾರೆ. ಹಾಗೆ ಬಜೆಟ್ ಮೇಲಿನ ಚರ್ಚೆಗಳು ಕೂಡ ಆಗಲಿದೆ. ಓವರ್ ಆಲ್ ಡೀಟೇಲ್ಸ್. ಕಳೆದ ವಾರ ರಾಜ್ಯಪಾಲರು ಮಂಡಿಸಿದ ಬಜೆಟ್ ಭಾಷಣದ ಮೇಲೆ ವಂದನಾ ನಿರ್ಣಯ ಸಂಬಂಧಪಟ್ಟಂತೆ ಕಳೆದ ವಾರ ನಡೆದ ಚರ್ಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಬಜೆಟ್ ಮೇಲೆ ಚರ್ಚೆನೂ ಆರಂಭವಾಗಬೇಕಾಗಿತ್ತು. 2-3 ದಿನಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರ ಜಂಟಿ ಹೋರಾಟದಿಂದಾಗಿ ಆ ಒಂದು ಬಜೆಟ್ ಮೇಲೆ ಚರ್ಚೆ ಆರಂಭವಾಗಿಲ್ಲ. ಹೀಗಾಗಿ ರಾಜ್ಯಪಾಲರ ಭಾಷಣ ಮೇಲೆ ವಂದನಾ ನಿರ್ಣಯ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು ಮತ್ತು ಜೆಡಿಎಸ್ ನಾಯಕರು, ಅದೇ ರೀತಿ ಕಾಂಗ್ರೆಸ್ನ ಕೆಲ ಶಾಸಕರು ಮಾತನಾಡಿರುವಂತಹ ಒಂದು ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರವನ್ನು ನೀಡ್ತಾರೆ. ಬಿಜೆಪಿ ನಾಯಕರು ಈಗಾಗಲೇ ರಾಜ್ಯಪಾಲರ ಭಾಷಣದಲ್ಲಿ ಬರೀ ಬೋಗಸ್ ವರದಿಯನ್ನ ಕೊಟ್ಟಿದ್ದಾರೆ, ಬೋಗಸ್ ಮಾಹಿತಿಗಳನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆ ಆಗ್ತಾ ಇಲ್ಲ, ಗ್ಯಾರಂಟಿಯಿಂದಾಗಿ ರಾಜ್ಯ ಸಂಪೂರ್ಣವಾಗಿ ಕುಂಠಿತವಾಗಿದೆ, ರಾಜ್ಯಪಾಲರಿಂದ ಸುಳ್ಳನ್ನ ಹೇಳಿಸಲಾಗಿದೆ. ರಾಜ್ಯಪಾಲರ ಭಾಷಣ ಸಂದರ್ಭದಲ್ಲಿ ದೂರದೃಷ್ಟಿ ಉಳ್ಳಂತಹ ಅಥವಾ ರಾಜ್ಯದ ಅಭಿವೃದ್ಧಿಗೆ ನೀಲನಕ್ಷೆಯನ್ನು ರೂಪಿಸುವಂತಹ ಭಾಷಣವನ್ನ ಮತ್ತು ರಾಜ್ಯದ ಅಭಿವೃದ್ಧಿಗೆ ದ್ಯೋತಕವಾಗುವಂತಹ ಭಾಷಣವನ್ನ ರಾಜ್ಯಪಾಲರು ದಯಪಾಲಿಸಬೇಕಾಗಿತ್ತು. ಆದರೆ ರಾಜ್ಯಪಾಲರಿಂದ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ, ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ, ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಕಾರಣ ಅನ್ನೋ ರೀತಿ ಬಿಂಬಿಸುವ ಮೂಲಕ ಪಕ್ಷವನ್ನ ಶಬಾಷ್ಗಿರಿನ ತಮ್ಮ ಸರ್ಕಾರದಿಂದ ರಾಜ್ಯಪಾಲರ ಮೂಲಕ ಶಬಾಷ್ಗಿರಿ ಪಡೆಯುವಂತ ಒಂದು ಕೆಲಸವನ್ನು ಮಾಡಿದಂತ ಆರೋಪವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರುಗಳು ಸಹ ಇದೇ ಸಂದರ್ಭದಲ್ಲಿ ವಂದನಾ ನಿರ್ಣಯ ಮೇಲೆ
ಕಾಂಗ್ರೆಸ್ ಗ್ಯಾರಂಟಿಯಿಂದ ಪ್ರತಿಯೊಂದು ಕ್ಷೇತ್ರಗಳಿಗೆ ಸುಮಾರು 300 ಕೋಟಿ ರೂಪಾಯಿ ಅನುದಾನ ದೊರೀತಾ ಇದೆ ಅಂತ ಒಂದು ಹೇಳಿಕೆ ಕೊಡೋ ಮೂಲಕ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಹೀಗಾಗಿ ಕಳೆದ ಒಂದು ವಾರದಿಂದ ಆದಂತಹ ರಾಜ್ಯಪಾಲರ ಭಾಷಣ ಮೇಲೆ ಇಂದು ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಸಭಾತ್ಯಾಗ ಅಥವಾ ಧರಣಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗಳನ್ನ ಅನುದಾನವನ್ನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಅಭಿವೃದ್ಧಿಗೆ ಅನುದಾನ ಕೊಡಿ, ವಿಶೇಷ ಅನುದಾನವನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯನ್ನ 5 ಕೋಟಿಗೆ ಹೆಚ್ಚಳ ಮಾಡಬೇಕು ಅಂತ ಒಂದು ಜಿಲ್ಲೆ ಅಥವಾ ತಾಲೂಕು ಹಂತದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ವಿಶೇಷ ಅನುದಾನದ ರಸ್ತೆಗೆ ಅನುದಾನವನ್ನ ಕೊಡಿ ಅಂತ ಕೇಳಿದ್ರು. ಅದೇ ಶಾಲಾ ಕಟ್ಟಡ ಇರ್ಬೋದು, ಕಾಂಪೌಂಡ್ ಅನುದಾನಕ್ಕೂ ಸಹ ಶಾಸಕರೆಲ್ಲ ಬೇಡಿಕೆ ಇಟ್ಟಿದ್ರು. ಆ ಒಂದು ವಿಷಯದಲ್ಲೂ ಸಹ ಈ ಅನುದಾನ ವಿಷಯಕ್ಕೆ ಜಟಾಪಟಿ ನಡೆಯುವಂತ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಬಜೆಟ್ ವಿಷಯ ಸಂಬಂಧಪಟ್ಟಂತೆ ಇಂದಿನಿಂದ ಬಜೆಟ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 7ನೇ ತಾರೀಕು ಬಜೆಟ್ ಮಂಡಿಸಿದ್ರು. ಆ ಒಂದು ಬಜೆಟ್ ಮೇಲೆ ಇಂದು ಚರ್ಚೆ ಬಾಕಿ ಇದೆ. 21ನೇ ತಾರೀಕೆ ವಿಧಾನಮಂಡಲದ ಉಭಯ ಸದನಗಳ ಕಲಾಪಗಳು ಮುಕ್ತಾಯ ಆಗ್ತಿದೆ. ಕೇವಲ ಇನ್ನು ಉಳಿದಂತಹ 4-5 ದಿನಗಳಲ್ಲಿ ಈ ಒಂದು ವಿಷಯಗಳು ಸಮಗ್ರವಾಗಿ ಚರ್ಚೆಗೆ ಬೇಕಾಗತ್ತೆ. ನಿನ್ನೆ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಬೇಡಿಕೆ ಮೇಲೆ ಅವರು ವಿಧೇಯಕವನ್ನ ವಿಧಾನಮಂಡಲದಲ್ಲಿ ಮಂಡಿಸಿದ್ರು. ಆ ಒಂದು ಬೇಡಿಕೆ ಮೇಲೆ ಚರ್ಚೆ ಆರಂಭವಾಗಬೇಕಾಗತ್ತೆ. ಹಾಗಾಗಿ ಅಭಿಯಾಚನೆ ಮತ್ತು ಬೇಡಿಕೆ ಮೇಲೆ ಇಂದಿನಿಂದ ಚರ್ಚೆ ಆರಂಭವಾಗುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಚರ್ಚೆನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದಿನಿಂದ ಮತ್ತಷ್ಟು ಸದನದಲ್ಲಿ ಕಲಾಪ ಕಾವೇರುವಂತ ಸಾಧ್ಯತೆ ಇದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.